ಹಿಟ್ಲರ್ ಒಬ್ಬ ವ್ಯಕ್ತಿನ ಬಂಧಿಸ್ತಾನೆ. ಅಷ್ಟೇ ಅಲ್ಲದೆ ಆತನಿಗೆ 2 ಕಾವಲುಗಾರರನ್ನು ಸಹ ಇಡ್ತಾರೆ. ಆತ ಎಷ್ಟು ಸಮಯ ಉಳಿಲಿಲ್ಲ, ವಿತಿನ್ ಕೆಲವು ಅವರ್ಸಲ್ಲೇ ಆತ ಹೊರಗಡೆ ಬಂದುಬಿಡ್ತಾನೆ. ಅಷ್ಟೇ ಅಲ್ಲದೆ ಆ ಕಾವಲುಗಾರರು ತಮ್ಮಷ್ಟಕ್ಕೆ ತಾವೇ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳೋ ಥರ ಮಾಡಿ ಹೋಗಿರ್ತಾನೆ. ಹಿಟ್ಲರ್ ಬಂದಮೇಲೆ ಆತನಿಗೆ ಶಾಕ್ ಆಗುತ್ತೆ, ಇದೆಲ್ಲ ಹೇಗೆ ಸಾಧ್ಯ, ಇವರು ತನ್ನಷ್ಟಕ್ಕೆ ತಾನೇ ಹೋಗಿ ಹೇಗೆ ಲಾಕ್ ಮಾಡಿಕೊಂಡ್ರು. ಅವ್ರು ಕೇಳಿದ್ರೆ ನೀವು ಹೇಗೆ ಮಾಡ್ಕೊಂಡ್ರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಸರ್ ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ಅರಿವಿಲ್ಲದೆ ನಾವು ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಹಿಟ್ಲರ್ಗೆ ತುಂಬ ಶಾಕ್ ಆಗೋಗುತ್ತೆ. ಈ ವ್ಯಕ್ತಿ ಯಾರು, ಆತ ಮಾಡಿರೋ ಚಮತ್ಕಾರಗಳು, ಶಾಕಿಂಗ್ ಫ್ಯಾಕ್ಟ್ಸ್ ಏನು ಅಂತ ಇವತ್ತು ನೋಡೋಣ ವಿಡಿಯೋದಲ್ಲಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಹಾರ್ದಿ ವ್ಲಾಗ್ಸ್. 1974 ಪೋಲ್ಯಾಂಡ್ನ ಗೊರಾಕಲ್ಲಿ ಜೂರಿಶ್ ದಂಪತಿಗಳಿಗೆ ಒಬ್ಬ ಮಗು ಜನಿಸ್ತಾನೆ. ಅದನಿಗೆ ವುಲ್ಫ್ ಮೆಸ್ಸಿಂಗ್ ಅಂತ ಹೆಸರಿಟ್ಕೊತಾರೆ. ಅಷ್ಟೇ ಅಲ್ಲದೆ ಆತ ಚಿಕ್ಕವನಿದ್ದಾಗ ಅವ್ರ ತಾಯಿ ತೀರ್ಕೊಂಡ್ಬಿಡ್ತಾರೆ. ಅವರ ತಂದೆ ಮದುವೆ ಆಗ್ತಾನೆ. ಮತ್ತು ಇವ್ರ ಪೇರೆಂಟ್ಸ್ ವುಲ್ಫ್ ಬಗ್ಗೆ ಯೋಚನೆ ಮಾಡಿ ಈತನ ಒಂದು ಗುರುಕುಲಕ್ಕೆ ಜಾಯಿನ್ ಮಾಡ್ತಾರೆ. ಅಲ್ಲಿ ಗುರುಕುಲದಲ್ಲಿ ಈತ ಒಂದು ರೂಬಿ ಅಂತ ಕರೀತಾರೆ. ಆತ ಧರ್ಮಪ್ರಭು ಆಗಬೇಕು ಅಂತ ಹೇಳಿ ಆತನ ಜಾಯಿನ್ ಮಾಡಿಸ್ತಾರೆ. ಬಟ್ ಆತ ಹೆಚ್ಚು ಕಾಲ ಅಲ್ಲಿ ಉಳಿಲಿಲ್ಲ. ಸ್ವಲ್ಪ ದಿನ ಆದಮೇಲೆ ಆತ ನಿಧಾನಕ್ಕೆ ಅಲ್ಲಿಂದ ಎಸ್ಕೇಪ್ ಆಗೋಗ್ಬಿಟ್ಟು ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಿ ಯಾವ್ದು ಫಸ್ಟ್ ಬರ್ತಿದೆಯೋ ಆ ರೈಲ್ನ ಹತ್ಕೊಂಡ್ಬಿಟ್ಟು ಒಂದು ಕೆಳಗಡೆ ಅಡಿಗೆ ಕುತ್ಕೊಂಡ್ಬಿಡ್ತಾನೆ. ಮತ್ತು TC ಬರ್ತಾನೆ ಟಿಕೆಟ್ ಚೆಕ್ ಮಾಡೋದಕ್ಕೆ. ಮತ್ತು ಈತ ಅಡಿಗೆ ಕುಳಿತಿರೋದನ್ನು ನೋಡಿಬಿಟ್ಟು ಆತನ ಹೊರಗಡೆ ಕರೀತಾನೆ. ಬಂದಾದ್ಮೇಲೆ ಎಲ್ಲಿ ನೀನು ಟಿಕೆಟ್ ಎಲ್ಲಿ ಅಂತ ಕೇಳಿದಾಗ ಕೆಳಗಡೆ ಬಿದ್ದಿರುವ ಒಂದು ಚಿಕ್ಕ ನ್ಯೂಸ್ ಪೇಪರ್ ತುಂಡನ್ನು TC ಕೈಗೆ ಕೊಡ್ತಾನೆ. TC ಸ್ವಲ್ಪ ಹೊತ್ತು ಆ ಪೇಪರ್ ಕಡೆನೇ ನೋಡಿಬಿಟ್ಟು ಅದನ್ನ ಪಂಚ್ ಮಾಡಿ ರಿಟರ್ನ್ ಮಾಡ್ತಾನೆ. ಟಿಕೆಟ್ ಇದೆಯಲ್ವಾ, ಯಾಕೆ ಬಚ್ಕೊಂಡು ಕೂತಿದ್ಯಾ ಅಂತ ಕೇಳಿದಾಗ ವುಲ್ಫ್ ಏನು ಮಾತಾಡೋದಿಲ್ಲ. ನನಗೆ ಅಲ್ಲೇ ಸ್ವಲ್ಪ ಡೌಟ್ ಸ್ಟಾರ್ಟ್ ಆಗುತ್ತೆ, ನನಗೇನಾದರೂ ಸೂಪರ್ ಪವರ್ಸ್ ಏನಾದರೂ ಇದೆಯಾ, TC ಯಾಕೆ ಟಿಕೆಟ್ನ ಆಕ್ಸೆಪ್ಟ್ ಮಾಡ್ದ ಅಂತ. ಏನು ಕೆಲಸ ಇದೆಯೋ ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಲೈಕ್ ಮನೆ ಕ್ಲೀನ್ ಮಾಡೋದಾಗಲಿ, ಪಾತ್ರೆ ತೊಳೆಯೋದು, ಏನು ಕೆಲಸ ಸಿಕ್ಕಿದ್ರೂ ಮಾಡ್ತಾ ಇರ್ತಾನೆ. ಬಂದಿರೋ ಹಣದಿಂದ ಊಟ ಮಾಡ್ತಾ ಇರ್ತಾನೆ. ಅದರಲ್ಲಿ ತುಂಬ ಅವನಿಗೆ ಕಷ್ಟ ಬಂದುಬಿಡುತ್ತೆ, ಸಾಕಾಗೋದಿಲ್ಲ ಹಣ. ಈತ ಒಬ್ಬ ಡಾಕ್ಟರ್ಗೆ ಭೇಟಿ ಮಾಡ್ತಾರೆ. ಡಾಕ್ಟರ್ಗೆ ಭೇಟಿ ಮಾಡಿ ಕೆಲಸ ಕೇಳ್ತಾರೆ. ಬಟ್ ಡಾಕ್ಟರ್ ಹೇಳ್ತಾನೆ, ನನ್ನ ಬಳಿ ಯಾವ ಕೆಲಸ ಇಲ್ಲ, ಬಟ್ ನಾನು ಒಂದು ಕೆಲಸ ನಿಂಗೆ ರೆಕಮೆಂಡ್ ಮಾಡ್ತೀನಿ, ಹೋಗಿ ಜಾಯಿನ್ ಆಗು ಅಂತ. ಸರಿ ಅಂತ ಹೇಳಿ ಈತ ಸರ್ಕಸ್ ಕಂಪ್ನಿಯಲ್ಲಿ ಜಾಯ್ನ್ ಆಗ್ತಾನೆ. ತನಗೆ ಈ ಸರ್ಕಸ್ ಕಂಪನಿ ಒಂದು ಯೂಟರ್ನ್ ಅಂತ ಹೇಳ್ಬೋದು. ಬಿಕಾಸ್ ಆತನಿಗೆ ಅಲ್ಲಿ ಮಾಡಿರುವಂಥ ಚಮತ್ಕಾರಗಳಿಂದ ಈತ ವರ್ಲ್ಡ್ ಫೇಮಸ್ ಆಗೋಗ್ಬಿಡ್ತಾನೆ. ಸೊ ಆಗ ವುಲ್ಫ್ ಹೋಗಿ ಡಾಕ್ಟ್ರ್ ಹೇಳಿರೋ ಥರ ಹೋಗಿ ಜಾಯ್ನ್ ಆಗ್ತಾನೆ. ಅಲ್ಲಿ ಆತನ ಕೆಲಸ ಏನು ಅಂತ ಹೇಳಿದ್ರೆ, ಈ ಪ್ರೇಕ್ಷಕರು ಬಂದಿರ್ತಾರಲ್ವ, ಅವ್ರು ಏನಾದರೂ ಬಚ್ಚಿಟ್ಟಿರೋ ಒಂದು ವಸ್ತುಗಳನ್ನ ಇವ್ರು ಎಲ್ಲಿಟ್ರೂ ಇವರು ಹುಡುಕಿ ತಂದು ಅವ್ರ ಕೈಗೆ ಕೊಡಬೇಕು. ಇದೇ ಅವ್ರ ವರ್ಕಲ್ಲಿ. ಬಟ್ ವುಲ್ಫ್ ತನ್ನ ಸೂಪರ್ ಪವರ್ಸಿಂದ ಪ್ರೇಕ್ಷಕರು ಎಲ್ಲಿ ಬಚ್ಚಿಟ್ರು ಸಹ ಹುಡುಕಿ ಅವ್ರಿಗೆ ತಂದು ಕೊಡ್ತಿರ್ತಾನೆ. ಇರೋ ಜನ ಎಲ್ಲ ಈತನ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟೇ ಅಲ್ಲದೆ ಆತ ಜಾತಕಗಳು ಹೇಳೋದನ್ನ ಸಹ ಕಲಿತಾನೆ. ಫ್ಯೂಚರಲ್ಲಿ ಏನು ನಡೆದಿರೋ ಅಂಥ ಘಟನೆಗಳು, ನಡೆಯೋ ಅಂಥ ಘಟನೆಗಳು ಸಹ ಅಲ್ಲಿರುವ ವ್ಯಕ್ತಿಗಳಿಗೆಲ್ಲ ಹೇಳ್ತಾ ಇರ್ತಾನೆ, ಜ್ಯೋತಿಷ್ಯದ ಥರ. ಅಷ್ಟೇ ಅಲ್ಲದೆ ಆತ ಏನು ಹೇಳ್ತಿದ್ನೋ ಅದೆಲ್ಲ ನಡೀತಾ ಇರುತ್ತೆ. ಸೊ ಅವಾಗಿಂದ ಈತ ತುಂಬ ಫೇಮಸ್ ಆಗೋಗ್ಬಿಡ್ತಾನೆ. ಆ್ಯಂಡ್ ಈತ ಗೊತ್ತಾದರೂ ಈತನಿಗೆ ಮೈಂಡ್ ರೀಡ್ ಮಾಡೋದು ಗೊತ್ತು. ಆ್ಯಂಡ್ ಅಷ್ಟೇ ಈತ ಬೇರೆಯವರ ಮೈಂಡ್ನ ಕಂಟ್ರೋಲ್ ಮಾಡೋ ಅಂಥ ಕೆಪಾಸಿಟಿ ಸಹ ಈತನಿಗಿರುತ್ತೆ. ತುಂಬ ಫೇಮಸ್ ಆದಮೇಲೆ ಅಲ್ಲಿಂದ ವಿಯೆನಾಗೆ ಹೋಗ್ತಾನೆ. ವಿಯೆನಾದಲ್ಲಿ ತುಂಬ ಫೇಮಸ್ ಆಗಿರುವ ಇಬ್ಬರು ವ್ಯಕ್ತಿಗಳನ್ನ ಭೇಟಿ ಆಗ್ತಾನೆ. ಒಬ್ಬರು ಬಂದು ಐನ್ಸ್ಟೀನ್, ಮತ್ತೊಬ್ಬರು ಬಂದು ಫಿಯೋಡ್ನ. ಅಷ್ಟೇ ಅಲ್ಲದೆ ಇವರಿಬ್ಬರು ಈತನ ಬಗ್ಗೆ ತುಂಬ ತಿಳ್ಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ತನಗೆ ಒಂದು ಟೆಸ್ಟ್ ಮಾಡ್ತಾರೆ ಒಂದಿನ. ಸೊ ಸಿಗ್ಮಂಡ್ ಹೇಳ್ತಾನೆ, ನನ್ನ ಮನಸ್ಸಲ್ಲಿ ಏನು ಅನ್ಕೊತಾ ಇದ್ದೀನೋ ಅದು ಜಸ್ಟ್ ಮಾಡಿ ನೋಡಿಸು, ನನಗೇನು ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ವುಲ್ಫ್ ಒಪ್ಕೊತಾರೆ. ಫೈನಲಿ ಸಿಗ್ಮಂಡ್ ಒಂದು ಮನಸ್ಸಲ್ಲಿ ಸ್ವಲ್ಪ ಯೋಚನೆ ಮಾಡಿ ಸೈಲೆಂಟ್ ಆಗ್ತಾನೆ. ಆಗ ಹೇಳ್ತಾನೆ ಸಿಗ್ಮಂಡ್, ಹೋಗಿ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡಿ ನೋಡ್ಸೋಕ್ಕೆ ಹೇಳ್ತಾನೆ. ಅದನ್ನು ವುಲ್ಫ್ ಮಾಡಿ ನೋಡಿಸ್ತಾನೆ. ಸಿಗ್ಮಂಡ್ ತುಂಬ ಶಾಕ್ ಆಗಿ ನಿಲ್ತಾನೆ. ಆತ ಏನಂತ ಅಂದ್ಕೊಂಡಿರ್ತಾನಂದರೆ, ವಾಶ್ರೂಮ್ಗೆ ಹೋಗಿ ಅಲ್ಲಿಂದ ಒಂದು ಸೀಸರ್ ತೊಗೊಂಬಂದು ಐನ್ಸ್ಟೀನ್ನ ಮೀಸೆಯಲ್ಲಿರುವ 2 ಕೂದಲನ್ನ ಕಟ್ ಮಾಡಿ ಇದನ್ನು ಕೈ ಕೊಡೋ ಥರ ಯೋಚನೆ ಮಾಡಿರ್ತಾನೆ. ಸೊ ಆತ ಏನು ಅಂದ್ಕೊಂಡಿದ್ದಾನೋ ಮನಸ್ಸಲ್ಲಿ ಅದನ್ನು ಮಾಡಿ ನೋಡಿಸ್ತಾನೆ. ಬೇರೆ ಥರ ಆಗ್ತಾರೆ. ಮತ್ತು ಟೆಲಿಪತಿನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾನೆ. ಈವನ್ ಅದರಲ್ಲಿ ತುಂಬ ಎಕ್ಸ್ಪರ್ಟ್ ಸಹ ಆಗ್ತಾನೆ ವುಲ್ಫ್ ಒಂದು ಭವಿಷ್ಯದಲ್ಲಿ ಹೇಳ್ತಾನೆ, ಹಿಟ್ಲರ್ ಈಸ್ಟ್ ಸೈಡ್ ಯುದ್ಧಕ್ಕೆ ಹೋದಾಗ ಆತ ಮರಣ ಹೊಂದ್ತಾನೆ ಅಂತ. ಆಗ ಹಿಟ್ಲರ್ಗೆ ಕೋಪ ಬಂದುಬಿಟ್ಟು ಆತನ ಬಂಧಿಸ್ತಾನೆ. ಈಸಿಯಾಗಿ ಎಸ್ಕೇಪ್ ಆಗೋಗ್ತಾನೆ. ಮತ್ತು ಅವರು ಅಲ್ಲಿ ಕಾವಲುಗಾರರು ತಮ್ಮಷ್ಟಕ್ಕೆ ತಾವೇ ಲಾಕ್ ಮಾಡ್ಕೊಳೋ ಥರ ಮಾಡ್ತಾನೆ. ತಪ್ಪಿಸ್ಕೊಂಡು ಫೈನಲಿ ಈತ USSRಗೆ ಹೋಗ್ತಾನೆ. ಅಲ್ಲಿ ಸಹ ತುಂಬ ಫೇಮಸ್ ಆಗ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಿರೋ ಜೋಸೆಫ್ ಸ್ಟಾಲಿನ್ಗೆ ಇದನ್ನ ಬಗ್ಗೆ ತುಂಬ ಗೊತ್ತಿರುತ್ತೆ. ಸೊ ಅದನ್ನು ಒಂದಿನ
ಕರಿತಾನೆ ಭೇಟಿಯಾಗೋದಕ್ಕೆ. SSRನ ಜನರಲ್ ಸೆಕ್ರೆಟರಿ ಆಗಿರ್ತಾನೆ, ಲೈಕ್ ಆಲ್ಮೋಸ್ಟ್ ಲೈಕ್ PM ಥರ, ಪ್ರಧಾನ ಮಂತ್ರಿ ಥರ. ಒಂದು ವುಲ್ಫ್ನ ಕರಿತಾನೆ. ಆಗ ಅಷ್ಟೇ ಅಲ್ಲದೆ ಸ್ಟಾಲಿನ್ ವುಲ್ಫ್ಗೆ ಒಂದು ಸವಾಲು ಹಾಕ್ತಾನೆ, ಶೋ ಮಿ ವಾಟ್ ಯು ಕ್ಯಾನ್ ಡೂ ಅಂತ, ಅಂದರೆ ನೀನು ಏನು ಮಾಡ್ತೀಯೋ ಅದನ್ನು ನೋಡಿಸು ಅಂತ. ಸ್ಟಾಲಿನ್ ಹೇಳ್ತಾನೆ, ನೀನು ಬಂದು ಕಂಟ್ರಿ ಹೌಸಲ್ಲಿ ಮೀಟ್ ಆಗು ಅಂತ. ಕಂಟ್ರಿ ಹೌಸ್ ಲೈಕ್ ರಾಷ್ಟ್ರಪತಿ ಭವನ. ಸರಿ ಆಯಿತು ಅಂತ ಹೇಳಿ ವುಲ್ಫು ಈ ಸವಾಲನ್ನ ಆಕ್ಸೆಪ್ಟ್ ಮಾಡ್ತಾನೆ. ಮೇನ್ ಏನು ಅಂದರೆ ಕಂಟ್ರಿ ಹೌಸ್ಗೆ ಹೋಗಬೇಕು ಅಂದರೆ ಇವನ್ ನೊಣ ಸಹ ಪರ್ಮಿಷನ್ ತೊಗೊಂಡು ಹೋಗಬೇಕು, ಅಷ್ಟು ಟೈಟಾಗಿರುತ್ತೆ ಸೆಕ್ಯೂರಿಟಿಯಲ್ಲಿ. ಆ್ಯಂಡ್ ತುಂಬ ಒಳಗಡೆ ಹೋಗ್ಬೇಕಂದ್ರೆ ತುಂಬ ಫಾರ್ಮ್ಯಾಲಿಟೀಸ್ ಇರುತ್ತೆ. ಫೈನಲಿ ಕೆಲವೇ ಗಂಟೆಗಳಲ್ಲಿ ಆತ ಹೇಳ್ದಂಗೆ ವುಲ್ಫ್ ಸ್ಟಾಲಿನ್ ಮುಂದೆ ಬಂದು ನಿಲ್ತಾನೆ. ಸ್ಟಾಲಿನ್ಗೆ ಬಾಯಿಂದ ಒಂದು ಮಾತು ಸಹ ಬರೋದಿಲ್ಲ. ಸ್ಟಾಲಿನ್ ಕೇಳ್ತಾನೆ, ಇದು ಹೇಗೆ ಸಾಧ್ಯ ಆಯಿತು, ನೀನು ಹೇಗೆ ಬಂದೆ ಒಳಗಡೆ ಅಂತ ಕೇಳಿದಾಗ, ನಾನು ಎಂಟ್ರಿ ಆಗಿದ ತಕ್ಷಣ ನಾನು ಅವ್ರು ಕೇಳಿದಾಗೆಲ್ಲ ನಾನು ಹೇಳ್ತಿದ್ದೆ, ಜನರಲ್ ಕಮಿಷನರ್ ಆಫ್ ಸ್ಟೇಟ್ ಸೆಕ್ಯೂರಿಟಿ ಅಂತ ಹೇಳ್ಕೊಂಡು ಬಂದಿರ್ತಾನೆ. ಆತ ಈ ಮಾತು ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಈಸಿಯಾಗಿ ಒಳಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಈತ ಎಲ್ಲರ ಮೈಂಡ್ನ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಈತ ಏನು ಹೇಳಿದ್ರು ಆ ಸೆಕ್ಯೂರಿಟಿ ನಿಜಾನೇನೋ ಅನ್ನೋ ಥರ ಹಾಕ್ಕೊಂಡು ಇದನ್ನು ಈಸಿಯಾಗಿ ಒಳಗಡೆ ಬಿಡ್ತಾರೆ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಸ್ಟಾಲಿನ್ಗೆ. ಸೊ ಸ್ಟಾಲಿನ್ ಇಲ್ಲಿಗೆ ನಿಲ್ಲಿಸಲಿಲ್ಲ, ಇನ್ನೂ ಒಂದು ಸವಾಲು ಹಾಕ್ತಾನೆ. ನಾನು ಇಲ್ಲೇ ಕೂತಿರ್ತೀನಿ, ನೀನು ಇಲ್ಲಿಂದ ಡೈರೆಕ್ಟಾಗಿ ಸ್ಟೇಟ್ ಬ್ಯಾಂಕ್ಗೆ ಹೋಗಿ 1 lakh ರೂಪಾಯಿ ಕ್ಯಾಶ್ನ ತೊಗೊಂಬರ್ಬೇಕು, ಅದು ವಿತೌಟ್ ಪ್ರೂಫ್ಸು, ವಿತೌಟ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾನೆ. ಸ್ವಲ್ಪ ಟೈಮ್ ಸಹ ಕೊಡ್ತಾನೆ. ಅದನ್ನು ಆಕ್ಸೆಪ್ಟ್ ಮಾಡಿಬಿಟ್ಟು ವುಲ್ಫು ಡೈರೆಕ್ಟಾಗಿ ಅಲ್ಲಿಂದ ಸ್ಟೇಟ್ ಬ್ಯಾಂಕ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅಲ್ಲಿ ಎಂಟಿ ಪೇಪರ್ನ ಕ್ಯಾಶಿಯರ್ಗೆ ಕೊಡ್ತಾನೆ. ಕ್ಯಾಶಿಯರ್ ಜಸ್ಟ್ ಅದನ್ನು ನೋಡಿಬಿಟ್ಟು ಅದ್ರ ಮೇಲೆ ಒಂದು ಸಿಗ್ನೇಚರ್ ಹಾಕಿ ಸೀಲ್ ಹಾಕಿ ಫೈನಲಿ 1 lakh ರೂಪಾಯಿನ ಈತನಿಗೆ ಕೊಡ್ತಾನೆ. ಈತ ಈಸಿಯಾಗಿ ಆ ಕ್ಯಾಶ್ನ ಎತ್ಕೊಂಡ್ಬಂದು ಸ್ಟಾಲಿನ್ ಕೈಗೆ ಕೊಡ್ತಾನೆ. ಫೈನಲಿ ಸ್ಟಾಲಿನ್ ಆತನ ಗೆಲುವನ್ನು ಒಪ್ಕೊಂಡ್ಬಿಡ್ತಾನೆ. ಸೊ ಈವನ್ ಸ್ಟಾಲಿನ್ ಆತ ಎಲ್ಲೆಲ್ಲಿ ಸಿಗ್ತಾನೋ ಅಲ್ಲಿಂದ ತಪ್ಸ್ಕೊಂಡು ಹೋಗೋದಕ್ಕೇ ನೋಡ್ತಾ ಇರ್ತಾನೆ. ಈತ ನೋಡ್ತಿದ್ರೇ ಅಲ್ಲಿ ವುಲ್ಫ್ ಬರ್ತಿದ್ದಾನೆ ಅಂತಲೇ ಸಾಕು, ಅಲ್ಲಿಂದ ಸ್ಟಾಲಿನ್ ಓಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಿದ್ದ. ಬಿಕಾಸ್ ಆತ ಮಾತುಗಳಿಗೆ ಈತ ತುಂಬ ಭಯನೇ ಪಡ್ತಿದ್ದ. ಈತ ಏನೇನು ಹೇಳ್ಬೋದು, ಏನಾದರೂ ಆಗ್ಬೋದೇನೋ ಮುಂದೆಗೆ ಅನ್ನೋಂಥ ಮೈಂಡ್ಸೆಟ್ ಸ್ಟಾಲಿನಲ್ಲಿ ಹುಟ್ಬಿಡುತ್ತೆ. ಒಂದಿನ ವುಲ್ಫ್ ಸ್ಟಾಲಿನ್ನ ಮೀಟ್ ಆದಾಗ ಸ್ಟಾಲಿನ್ ವುಲ್ಫ್ಗೆ ಒಂದು ಕ್ವಶನ್ ಕೇಳ್ತಾನೆ, ನಾನು ಯಾವಾಗ ಮರಣ ಹೊಂದ್ತೀನಿ ಅಂತ. ವುಲ್ಫ್ ಹೇಳ್ತಾನೆ, ಅತಿ ಶೀಘ್ರದಲ್ಲೇ ನೀನು ಮರಣ ಹೊಂದ್ತೀಯ ಅಂತ. ಆಗ ಈತ ಶಾಕಿಂದ, ಸರಿ ನಿನ್ನ ಮರಣ ಯಾವಾಗ ಅಂದರೆ, ನಿನ್ನ ಮರಣದ ನಂತರ ನನ್ನ ಮರಣ ಇದೆ ಅಂತ ಹೇಳ್ತಾನೆ. ವುಲ್ಫ್ ಹೇಳ್ದಂಗೆ ಸ್ಟಾಲಿನ್ 5th March 1953 ಹೃದಯಾಘಾತದಿಂದ ಮರಣ ಹೊಂದ್ತಾನೆ. ಸ್ವಲ್ಪ ದಿನಗಳ ನಂತರ ವುಲ್ಫ್ನ ವೈಫ್ ತೀರ್ಕೊತಾಳೆ. ಸೊ ಅದು ಡಿಪ್ರೆಷನಿಂದ ಈತ ಒಂಟಿತನನ ಅನುಭವಿಸ್ಬೇಕಾಗ್ತಾ ಇರುತ್ತೆ. ಈ ಒಂಟಿತನದಿಂದ ಹೊರಗಡೆ ಬರದೆ ಈತ ಆರ್ಗ್ಯಾನ್ಸ್ ಎಲ್ಲ ಫೇಲ್ಯೂರ್ ಆಗುತ್ತೆ. ಇದರಿಂದ ಈತ ಸಹ ಕೆಲವೇ ಮನಸ್ಸಲ್ಲಿ ಮರಣ ಹೊಂದ್ತಾನೆ. ವುಲ್ಫ್ ಮೆಸ್ಸಿ ನಿಜವಾಗ್ಲೂ ಒಂದು ಮನುಷ್ಯನ ಅಥವಾ ಏಲಿಯನ್ನ ಅಂತ. ಆ್ಯಂಡ್ ಈತನಿಗೆ ಇದೆಲ್ಲ ಹೇಗೆ ಗೊತ್ತು, ಈತ ಮೈಂಡ್ನ ಹೇಗೆ ಕಂಟ್ರೋಲ್ ಮಾಡ್ತಿದ್ದಾನೆ, ಇದೆಲ್ಲ ಹೇಗೆ ಸಾಧ್ಯ ಅಂತ ಇಲ್ಲಿವರೆಗೂ ಎಲ್ರಿಗೂ ಕ್ವಶನ್ ಮಾರ್ಕ್ ಥರನೇ ಆಗೋಯ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನಾದರೂ ಹೊಸ ವಿಡಿಯೋ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.